ಇದು ಯಾವ ಊರಂದ್ರೆ ಇದು? ಉಡುಮ್ಕಲ್ಲು. ಉಡುಮ್ಕಲ್ಲು. ಇದೊಂದು ಕೆಲಸ ಮಾಡಿ, ಇವಲ್ಲ ಇಲ್ಲಿಗೆ ಬರೋದು ನಮ್ಮನೆ. ಇದು ಫಸ್ಟ್ ಕಟ್ ಮಾಡಿ ಹಾಕಿ, ಕಟ್ ಮಾಡಿ ಫಸ್ಟ್ ಇಮಿಡಿಯೇಟ್ ನಾಳೆನೆ ಕಟ್ ಮಾಡಿ, ಸರಿನಾ? ಇಲ್ಲಿವರೆಗೂ ಬರುತ್ತೆ ನೋಡಿ ಅಷ್ಟೇ. ಈ ಕಟ್ಟಿ ಇಟ್ಕಿದೆಯಲ್ಲ, ಇಟ್ಕೆವರೆಗೂ ಬರುತ್ತೆ ಅಷ್ಟೇ. ಬಾಗ್ಲಿದೆಯಲ್ಲ ಮಾಡ್ಕೊಳ್ಳಿ. ಮತ್ತೆ ಇದು ಕೂಡ ಇಲ್ಲಿವರೆಗೂ ಬರುತ್ತೆ. ಒಂದು ಅರ್ಧ ಅಡಿ ಗ್ಯಾಪ್ ಬಿಡಿ. ಈ ಡೋರ್ ಇದೆಯಲ್ಲ ಅದರ ಬಿಡಿಸಿ ಒಂದರಲ್ಲೇ ಮಾಡ್ಕೊಳ್ಳಿ. ಎಲ್ಲ ಒಂದರಲ್ಲೇ ಮಾಡ್ಕೊಳ್ಳಿ. ಬಾತ್ರೂಮ್ ಟಾಯ್ಲೆಟ್ ಒಂದ್ರ ಯಾವುದು ಸೀಟು? ಹಾ, ಇದು ಹಂಗಿದ್ರೇನೆ ಚೆನ್ನಾಗೆ ನೋಡಿ. ಅರ್ಥ ಮಾಡ್ಕೊಳ್ಳಿ. ಇದನ್ನ ಅರ್ಧ ಅಡಿ ಜಾಗ ಬಿಡಿಸ್ಬೇಕು. ಟೋಟಲ್ ಆಗಿ ಸಂಧಿ ಬಿಡ್ಬೇಕು. ಇಲ್ಲಿ ಐಟಿಗೆಯಿಂದ ಸಂಧಿ ಬಿಡ್ಬೇಕು. ಅಲ್ಲಿ ಅರ್ಧ ಫೀಟ್ ಬಿಡಿಸ್ಬೇಕು. ಆ ಕಡೆಗೆ ಒಂದ್ 3 ಇಂಚು, ಈ ಕಡೆಗೆ ಏನೈತಿ ಈ ಭಾಗದಾಗ ಇದಷ್ಟು ಕಾಂಪೌಂಡ್ ಇರ್ಲಿ. ಮಾಡ್ಕೊಂಡು 3 ತಿಂಗಳಿಗೆ ಹೇಳಿದ್ದೇನೆ, ಗೊತ್ತಾಗತ್ತೆ. ಆದ್ರೆ ಇದು ಮೆಟ್ಟಿಗೆ ಮೆಟ್ಲ, ಇದು ಇಲ್ಲಿಗೆ ಹತ್ತದಕ್ ಮೆಟ್ಲ. ಇದು ಮಾಡ್ಕೊಂಡಿದ್ರು ಒಟ್ಟು. ಯಜಮಾನ್ ಅಪ್ಪರೇ ಹಾ ಎಷ್ಟು ದಿನ ಆಯ್ತು ಅಪ್ಪರ್ ತೀರ್ಕೊಂಡು? 3 ವರ್ಷ ಆಯ್ತು. ಆರೋಗ್ಯ ಹೆಂಗಿತ್ತು? ಇದನ್ನ ಫಸ್ಟ್ ಹೊಡೆದಾಕಿ, ಇದನ್ನ ತೆಗೆದಾಕ್ಬಿಡಿ ಫಸ್ಟ್. ಇದನ್ನ ನಿಮ್ಮ ಇದೆಯಲ್ಲ, ನಿಮ್ಮ ಜಾಗ ಇದೆಯಲ್ಲ ಇವ್ರದ್ದು, ಅವ್ರ ಮನೆ ಇದೆಯಲ್ಲಪ್ಪ, ಇದು ಅವ್ರದ್ದು ಮನೆ ಬಿಟ್ಟು ನಮ್ ಜಾಗದಲ್ಲಿ ಹೊಡೆದಾಕಿ ಅಂತ ಹೇಳಿದೆ. ಅವ್ರದ್ದು ಹೊಡೆದಾಕದ್ ಬೇಡ, ನಮ್ಮ ಜಾಗದಲ್ಲಿ ತೆಗೆದಾಕಿ, ಸರಿನಾ? ನೀವು ಎಮರ್ಜೆನ್ಸಿ ಏನಾದ್ರು ಮಾಡ್ಕೋಬೇಕಂದ್ರೆ ಒಂದು ಏಣಿ ಮಾಡ್ಕೊಳ್ಳಿ, ಹತ್ಕೊಳ್ಳಿ, ತೊಂದ್ರೆ ಏನಿಲ್ಲ. ನೀನ್ ಏನನ್ನ ಮಾಡು. ಮನೆ ಹೆಣ್ಮಗಳು ಅವರು ನೆಮ್ಮದಿಲ್ಲ ಕಣಪ್ಪ, ಪೂರ್ತಿ ನೆಮ್ಮದಿಲ್ದಂಗ ಆಗ್ಬಿಡುತ್ತೆ ನೋಡು. ಫಸ್ಟ್ ಹೊಡೆದಾಕಿದನ್ನ, ಸರಿನಾ? ನೆಲ್ಲ ಹೊಡೆದಾಕು, ಶಾಂತಿ. ಇದನ್ನ ಅಟ್ಯಾಕ್ ಮಾಡ್ಕೊ. ನೀವ್ ಇಲ್ಲಿಂದ ಹೋದ್ರೆ ಸೀದಾ ಕೊನೆಗೆ ಹೋಗಿ ಬರ್ಬೇಕು. ಕೊನೆಗೆ ಹೋಗಿ ಬಂದ್ಬಿಡ್ಬೇಕು, ಸರಿನಾ? ಇದು ಮಾಡ್ಕೊಂಡು 3 ತಿಂಗಳಲ್ಲಿ ಹೇಳಿ ಗೊತ್ತಾಗುತ್ತೆ ನಿಮ್ಗೆ. ಇದನ್ನ ಫಸ್ಟ್ ನಾಳೆ ಅದನ್ನ ಇದು ಮಾಡೋದು 1 ದಿವಸ ಲೇಟ್ ಆಗತ್ತೆ ನಿಮ್ಗೆ. ಅದನ್ನ ನಾಳೆನೆ ಮಾಡಿಸಿ, ಅದನ್ನೆಲ್ಲ ಕಂಪ್ಲೀಟ್. ಅಲ್ಲಲ್ಲ, ಮಿಸ್ ಮಾಡ್ಕೋಬೇಡಿ. ಕಾಂಪೌಂಡ್ ಇದೆಯಲ್ವಾ? ಕಾಂಪೌಂಡ್ ಇದೆ ನಮ್ದು. ಈ ಕಾಂಪೌಂಡ್ ಇಂದ ಇದು ಅವ್ರದುವರೆಗೂ ತಗದ್ಬಿಡಿ, ಸರಿನಾ? ಏನ್ ಇಟ್ಟಿದ್ರ ಹೆಸರು? ಚಿನ್ನು. ಓಕೆ. ಬಾವ ಏನ್ ಮಾಡ್ತಾರೆ? ಇದು ಬೆಡ್ರೂಮ್. ಇದು ಯಾರ ಮಲ್ತಾರೆ ಇಲ್ಲಿ? ದುಡ್ಡು ನಿಲ್ಲದಿಲ್ಲ ಕಣಪ್ಪ. ಯಾರು ಮಲ್ತಾರೆ ಇಲ್ಲಿ? ಬಾ ಕಿತ್ತಾಡ್ತಾರೇನಪ್ಪ. ಮನಸ್ತಾಪ ಬರ್ತವೆ, ಅರ್ಥ ಮಾಡ್ಕೊ. ಮನಸ್ತಾಪ ಆಗ್ತವೆ. ಸೊ ಹಂಗಾಗಿ ಮದ್ವೆ ಆದ್ರೂ ಕೂಡ ಗಂಡ ಹೆಂಡತಿ ಕಿತ್ತಾಡ್ ಬಿಡ್ತಾರೆ. ಮದ್ವೆ ಆಗಿದ್ಯಾ? ಆಗಿಲ್ವಾ? ಡೋರ್ ಇಲ್ಲಿ ಮಾಡ್ಕೊಳ್ಳಿ. ಇದನ್ನ ಇಷ್ಟೇ, ಇದನ್ನ ಮುಚ್ಚೋದು, ಇದನ್ನ ಇಲ್ಲಿ ತಗೊಳ್ಳೋದು. ಇದ್ರ ಸ್ಟ್ರೈಟ್ ಆಗಿ ಸುಮ್ಮನೆ ಸ್ಟ್ರೈಟ್ ಆಗಿ ತಗೊಳ್ಳಿ, ಏನ್ ತೊಂದರೆ ಆಗಲ್ಲ. ಒಂದು ನಿಮಗೆ ಇಲ್ಲಿ 100ಕ್ಕೆ ನೋಡಿ, ಸುಮ್ನೆ ನಾನು ಏನೇನೋ ಹೇಳೋದಿಲ್ಲ. ಅಲ್ಲಿ ಅವ್ರ ಮನೆಗೆ ಹೇಳಿದ್ದೀನಿ 100ಕ್ಕೆ 100 ರಿಸಲ್ಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಇಲ್ಲಿ 100ಕ್ಕೆ 100 ರಿಸಲ್ಟ್ ಬರೋಲ್ಲ. ಇಲ್ಲಿ 100ಕ್ಕೆ 70 ಪೈಸೆ ಭಾಗ ರಿಸಲ್ಟ್ ಬರುತ್ತೆ. ಇಲ್ಲಿ ನೆನ್ಪಿಟ್ಕೊಳ್ಳಿ. ಆಮೇಲೆ ಇದು ಮಾಡ್ಕೊಂಡ್ಮೇಲೆ ನೋಡೋಣಂತೆ. 100ಕ್ಕೆ 70 ಪೈಸೆ ಭಾಗ ರಿಸಲ್ಟ್ ಬರುತ್ತೆ. ಇದು ಈಗೆಲ್ಲ ಮಾಡಕ್ ಆಗಲ್ಲ, ಇವನ್ನೆಲ್ಲ. ಇಲ್ಲಿಗೆ ಸಾಕಾಗೋಗಿದೆ, ಅದಿರ್ಲಿ. ಅದ ಇಲ್ಲಿಗೆ ಸಾಕಾಗೋಗಿದೆ. ಬದುಕೋದ್ನ ಯೋಚನೆ ಮಾಡಕ್ ಆಗೈತೆ. ಅಂತದ್ರಲ್ಲಿ ನಾವೆಲ್ಲ ಕುತ್ಕೊಂಡ್ ಮಾಡಕ್ಕಾಗತ್ತ? ಖರ್ಚಿಲ್ದಲೆ ಅದನ್ನ ಸ್ವಲ್ಪ ಮಾಡ್ಕೊಳ್ಳಿ, ಅದನ್ನ ಸ್ವಲ್ಪ ಮಾಡ್ಕೊಳ್ಳಿ. 10,000 ಸಾಲ ಆಗ್ಲಿ. ಅದು
ಇದೊಂದು ಮಾಡ್ಕೊಂಡು. ಬಾಗಿಲು ಅದನ್ನ ಮಾಡ್ಕೊಳ್ಳೇಬೇಕು. ಇದನ್ನೇನು ಏನು ಎಷ್ಟು ಇದೇನು ನಿಮ್ಗೇನು ಬಾಗಲಲ್ಲ ಏನು ಇದೇನು 6 ಚೀಲ ಇರೋದು ನೀವು ಮಾಡ್ಕೊಳ್ತೀರ ಅಷ್ಟೇ. 10,000 ಖರ್ಚಾಗೋದು. ಅದನ್ನ ಮಾಡ್ಕೊಂಡು ನೋಡಿ ನಿಮ್ ಜೀವನದಾಗ ಹಿಂದಿದ್ದ ಜೀವನ ಹೆಂಗಿದೆ, ಈಗಿನ ಜೀವನ ಹೆಂಗಿದೆ, ನಿಮಗೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗತ್ತೆ ಅಲ್ವಾ? ಏನ್ ಡೌಟ್ ಇದೆ ಇನ್ನು? ಅದಿರ್ಲಿ, ಅದೇನ್ ತೊಂದ್ರೆ ಆಗಲ್ಲ, ಅದಕ್ಕೆ ಏನ್ ಸಮಸ್ಯೆ ಆಗತ್ತೆ. ಇಲ್ಲಿ ಏನಾದ್ರು ಜಗಲಿ ಕೊಟ್ಟಿದ್ರೆ ಬೆಸ್ಟ್ ಅಂತ ಬೇಡ, ಏನು ಬೇಡ. ಏನ್ ಹೇಳಿ, ಎಲ್ಲ ಚೆನ್ನಾಗಿದೆ. ಈ ಕಡೆ ನೀವು ದುಡ್ಡು ಎಲ್ಲಿ ಇಡ್ತೀರಿ? ದುಡ್ಡು ಇಡೋಂಥದ್ದು ಸ್ವಲ್ಪ ಈ ಕಡೆ ಇಟ್ಕೊಳ್ಳಿ ಅಷ್ಟೇ. ಈ ಕಡೆ ಇಟ್ಕೊಳ್ಳಿ. ಅಕಸ್ಮಾತ್ ಇರೋರು ಒಂದು ಬಾಕ್ಸ್ ಇಲ್ಲ, ಜಾಗ ಆಗಲ್ಲ ನಮಗೆ ಅನ್ನೋದೇನ ಬಂದ್ರೆ ಒಂದು ಬಾಕ್ಸ್ನ ಇಟ್ಕೊಂಡು ಈ ಕಡೆ ಇಟ್ಕೊಳ್ಳಿ. ಅಲ್ಲಿ ದುಡ್ಡು ಬಂಗಾರ ಇಡಬೇಡಿ, ಅಲ್ಲಿ ಇದ್ರಾಗ ಇಡಿ. ಅದ್ರಾಗ ಬಟ್ಟೆ ಬರೆ ಎಲ್ಲ ಇಟ್ಕೊಳ್ಳಿ, ಅದ್ರಾಗ ಏನು ತೊಂದ್ರೆ ಏನಾಗಲ್ಲ. ಸರಿನಾ? ಇಲ್ಲ ನಾವು ಅದ್ ಇಡೋಕೆ ನಮ್ಗೆ ಓಕೆ ಅಂತಂದ್ರೆ ಅಲ್ಲಿ ಇಟ್ಕೊಳ್ಳಿ, ತೊಂದ್ರೆ ಏನಿದೆ ಅಲ್ವಾ? ಓಕೆ ಅಲ್ವಾ? ಅಷ್ಟು ಮಾಡ್ಕೊಳ್ಳಿ. ಇಷ್ಟು ಮಾಡ್ಕೊಂಡ್ರೆ ಸಮಸ್ಯೆ ಮಾಡ್ಕೊಳ್ತೀರಿ.